ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್ ಹೇಗಿದೆ ನಿಮ್ಮ ಏರಿಯಾ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಮೇಡಮ್. ಏನು ತೊಂದರೆ ಇಲ್ಲ, ಏನು ಸಮಸ್ಯೆ ಏನಿಲ್ಲ? ಏನಿಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿದಾವ? ಆಗ್ತಾ ಇದ್ದಾವೆ, ಮಾಡ್ತಾ ಇದ್ದಾರೆ ಕೌನ್ಸಿಲರು. ಇನ್ನೂ ಒಳಚರಂಡಿ ರೋಡ್ ರಸ್ತೆ ಎಲ್ಲ ಮಾಡಿಸಿದ್ದಾರೆ, ಇನ್ನೂ ಮಾಡಿಸ್ತಾ ಇದ್ದಾರೆ ಕೆಲಸ, ಹಾಗೆಲ್ಲ ಮಾಡ್ತಾ ಇದ್ದಾರೆ, ಏನು ತೊಂದರೆ ಏನಿಲ್ಲ. ಈಗ ನೀವು ಓಟ್ ಹಾಕಿ ನೀವು ಗೆಲ್ಸ್ಕೊಂಡ ಅಭ್ಯರ್ಥಿ ಬಂದ ಮೇಲಿಂದ ಏರಿಯಾ ಚೆನ್ನಾಗಿದೆಯಾ? ಇದಕ್ಕಿಂತ ಮುಂಚೆ ಚೆನ್ನಾಗಿದೆ? ಈಗ ನಮ್ಮ ಅಭ್ಯರ್ಥಿ ಮಂಜುನಾಥ್ ಕೌನ್ಸಿಲರ್ ಆದಮೇಲೆ ಅವರು ರೋಡು ರಸ್ತೆ ಈ ಕಡೆ ITI ಕಾಲೇಜ್ ರೋಡ್ಗಳು ಎಲ್ಲ ಅವರೇ ಮಾಡಿದ್ದು, ಪಾರ್ಕ್ಗಳು ಎಲ್ಲ ಅವರೇ ಮಾಡಿದ್ದು, ದೊಡ್ಡ ದೊಡ್ಡ ಲೈಟ್ಗಳೆಲ್ಲನೂ ಸಮುದಾಯ ಭವನ ಎಲ್ಲ ಅವರೇ ಮಾಡಿದ್ದು. ಮಕ್ಕಳು ಮರಿಯಿಂದ ದೊಡ್ಡವರವರೆಗೂ ಎಲ್ಲರಿಗೂ ಅನುಕೂಲ ಮಾಡ್ತಿದ್ದಾರೆ. ಮಾಡಿದ್ರು ಅಂಗನವಾಡಿ ಸ್ಕೂಲ್ ಕಟ್ತಾ ಇದ್ದಾರೆ. ಈಗ ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗಿತ್ತು, ಅದನ್ನೂ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಡೀತಾಯಿದ್ದು ಸ್ಕೂಲ್, ಈಗ ಆದಮೇಲೆ ಅಲ್ಲಿ ರೆಡಿ ಆಗುತ್ತೆ. ಹಾಗಾದರೆ ಈಗ ನೀವು ಮತ ಹಾಕಿದ್ದಕ್ಕೂ ನಿಮ್ಗೊಂದು ಸಮಾಧಾನ ಇದೆ? ಸಮಾಧಾನ ಇದೆ ಇದೆ ಇದೆ. ಈಗ ಮುಂದೆ ಬರೋ ಚುನಾವಣೆಯಲ್ಲಿ ಇವರೇ ಇರಬೇಕು ಅಂತ ಅಥವಾ ಇನ್ನೂ ಚೆನ್ನಾಗಿ ಕೆಲಸ ಮಾಡೋರು ಬೇಕು ಅನ್ನೋದೇನಾರು ಇದೆಯಾ? ಇವರೇ ಬರಬೇಕು ಅಂದರೆ ಮುಂದೆ ಏನಾಗುತ್ತೆ, ಮೀಸಲಾತಿ ಮೇಲೆ ವಾರ್ಡಿಗೆ ಬಂದಿತ್ತು, ಮುಂದೆ ಆ ಥರ ಆದರೆ ಅವ್ರಿಗೆ ಸೇರಿದ್ದು, ಅದು ನಿಲ್ತಾರೋ ಬಿಡ್ತಾರೆ. ಜನರಲ್ ಆದರೆ ಹೇಗಿದೆ ನಿಮ್ಮ ಏರಿಯಾ ಎಲ್ಲ ಚೆನ್ನಾಗಿದೆಯಾ? ನಮ್ಮ ಏರಿಯಾ ಚೆನ್ನಾಗಿದೆ, ತುಂಬ ಅಭಿವೃದ್ಧಿ ಆಗೈತೆ, ಮತ್ತು ಕೆಲಸಗಳು ಯಾವ್ಯಾವಿದ್ದು ಎಲ್ಲ ಆಗಿದ್ದಾವೆ, ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ನಾವು ಹೇಳಿದ ತಕ್ಷಣ ಸ್ಪಂದಿಸ್ತಾರೆ, ತುಂಬ ಚೆನ್ನಾಗಿ ಯಾವ ಟೈಮಲ್ಲಿ ಫೋನ್ ಮಾಡಿದ್ರೂ ಬಂದ್ಬಿಟ್ಟು ನಮ್ಮ ಕೆಲಸ ಮಾಡಿಕೊಡ್ತಾರೆ. ಮತ್ತು ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಏನೂ ಹೇಳಲ್ಲ, ಹಂಗಾಗಿ ನಮಗೆ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ಮ್ಯಾಮ್ ಎಷ್ಟು ವರ್ಷದಿಂದ ಇದ್ದೀರಾ ಇದೇ ವಾರ್ಡ್? ನಾವು ಇದೇ ಊರವರು, ಇಲ್ಲೇ ಮದುವೆ ಆಗಿರೋದು, ನಾವು ಇದೇ ಊರವರು. ಮತ್ತು ಆ ಹುಡುಗನ ಬಗ್ಗೆ ಹೇಳಬೇಕು ಅಂದರೆ ಅವನು ನಾನು ಆ ಕಡೆ ಇದ್ದೀನಿ ಈ ಕಡೆ ಇದ್ದೀನಿ, ನಾನು ಬರಲ್ಲ, ನಾನು ಯಾವ ಹುಡುಗ? ನಮ್ಮ ಗಣೇಶ್ ಈ ಕೆಲಸ ಮಾಡಿಕೊಡಲ್ಲ ಅನ್ನೋ ಒಂದು ಇದಿಲ್ಲ. ಕೆಲಸಗಳು ನಾವು ಏನು ಹೇಳಿದ್ರು ಗಣೇಶ್ ಅವ್ರು ಯಾರು? ಗಣೇಶ್ ಕೌನ್ಸಲರು ಮಗ, ಮಂಜಣ್ಣವರ ಮಗ ಗಣೇಶ್ ಅವರು. ಅಣ್ಣ ಎಲ್ಲಿದ್ರು ಅವರೂ ಬರ್ತಾರೆ, ಕೆಲಸಗಳು ಮಾಡಿಕೊಡ್ತಾರೆ. ನಮ್ಮ ಏರಿಯಾದಲ್ಲಿ ರೋಡ್ಗಳೆಲ್ಲ ನಮ್ಮ ಆ ಕಡೆ ನೀವು ಬಂದರೆ ನೋಡ್ಬೋದು, ಅಲ್ಲಿ ಯಾವ ಥರ ಇತ್ತು ಅಂದರೆ ರೋಡ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಏನೇ ಕೆಲಸ ಹೇಳಿದ್ರು ತಿರಸ್ಕಾರ ಮಾಡಲ್ಲ, ಅವರು ನೀಟಾಗಿ ಸ್ಪಂದಿಸ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ನಮ್ಮ ಏರಿಯಾ, ತುಂಬ ಚೆನ್ನಾಗಿದೆ. ಓಕೆ, ಈಗ ನೀವು ತುಂಬ ನೀವು ಇಲ್ಲೇ ಅವರೇ ಆಗಿರೋದ್ರಿಂದ ಆ ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ವ್ಯತ್ಯಾಸ ಏನಾಗಿದೆ, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಅಥವಾ ಇನ್ನೂ ಏನಾದರೂ ಆಗಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ? ನಿಮ್ಮ ಕೌನ್ಸಿಲ್ ಮುಖಾಂತರ ನೀವೇನಾದ್ರು ಮಾಡಿಸ್ಕೋಬೇಕು ಅಂದರೆ ಅವ್ರ ಅವಧಿಯಲ್ಲಿ ಅವ್ರು ಏನು ಮಾಡಬೇಕು ಮಾಡಿದ್ದಾರೆ, ಇನ್ನು ಮುಂದೆ ಏನು ಮಾಡಬೇಕು ಅಂದ್ರೂ ಅವರು ಮಾಡ್ತೀವಿ ಅನ್ನೋ ಒಂದು ಭರವಸೆ ಇದೆ, ನಮಗಿದೆ, ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳ್ಬಾರ್ದು. ನಮ್ಮನೆ ಸೈಡ್ ಆ ಕಡೆ ಬನ್ನಿ ಬೇಕಾದರೆ ಅದು ರೋಡು ಯಾವ ಥರ ಇತ್ತು ಅಂದರೆ ರೋಡೇ ಆಗಿರ್ಬೋದು, ಮತ್ತು ಈ ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ಬೇರೆ ಏನೇ ಆಗಿದ್ರೂ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಏಕೆಂದ್ರೆ ಮಾಡಿದ್ದನ್ನು ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ವಾ. ಈಗ ಯಾವ ಥರ ಬೇಕಾದರೂ ನಾವು ಹೇಳ್ಬೋದು, ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ಅವ್ರ ಅವಧಿಯಲ್ಲಿ ಮಾಡಿದ್ದಾರೆ, ಏನು ತೊಂದರೆ ಏನಿಲ್ಲ, ಮಾಡಿದ್ದಾರೆ.